ನಮಸ್ಕಾರ, ಅಶ್ವ ಹೆಲ್ತ್ಗೆ ಸ್ವಾಗತ. ನಾನು ಮಂಜುರಿ ಹೊಂಬಾಳಿ. ಬೇಸಿಗೆ ಶುರುವಾಗಿದೆ. ನಾವೆಲ್ಲ ತಂಪು ಪಾನೀಯಗಳ ಮೊರೆ ಹೋಗ್ತಾ ಇದ್ದೀವಿ. ಇದರ ಜೊತೆಗೆ ಕೇಳಿ ಬರ್ತಿರೋದು ಅಂದ್ರೆ ಚಿಯಾ ಸೀಡ್ಸ್. ಹೌದು, ಬೇಸಿಗೆಯಲ್ಲಿ ಪ್ರತಿದಿನ ಚಿಯಾ ಬೀಜದ ನೀರನ್ನ ಕುಡಿದ್ರೆ ಏನಾಗುತ್ತೆ? ಅದನ್ನ ಆಹಾರದಲ್ಲಿ ಸೇರಿಸುವಂತಹ ವಿಧಾನಗಳು ಯಾವುವು? ಬೇಸಿಗೆ ತಿಂಗಳುಗಳಲ್ಲಿ ತಾಪಮಾನ ಹೆಚ್ಚಾದಂತೆ ನಮ್ಮ ಬಾಡಿಯನ್ನ ಹೈಡ್ರೇಟ್ ಆಗಿ ಇಟ್ಕೊಳ್ಳೋದು ಕೂಡ ಬಹಳ ಮುಖ್ಯವಾಗುತ್ತೆ. ಚೈತನ್ಯಶೀಲವಾಗಿರೋದಕ್ಕೆ ನಾವು ಪ್ರಮುಖ ಆದ್ಯತೆಯನ್ನ ಕೂಡ ನೀಡಬೇಕಾಗತ್ತೆ. ಬೇಸಿಗೆಯಲ್ಲಿ ಈ ದಿನಚರಿಗೆ ಹೊಂದಿಕೊಳ್ಳುವಂತಹ ಸರಳವಾದ ಆದರೆ ಶಕ್ತಿಯುತವಾದಂತಹ ಸೇರ್ಪಡೆ ಅಂದ್ರೆ ಅದೇ ಚಿಯಾ ಬೀಜದ ನೀರು, ಚಿಯಾ ಸೀಡ್ಸ್ ಅಂತ ಕರಿತೀವಿ. ಪೋಷಕಾಂಶಗಳು ಮತ್ತು ಜಲಸಂಚಯನದ ವರ್ಧಕವನ್ನ ಈ ಚಿಯಾ ಸೀಡ್ಸ್ ಮಾಡುತ್ತೆ. ಪ್ರಯೋಜನಗಳು ಹಲವಾರಿದೆ. ಸೂಪರ್ ಪ್ರಯೋಜನಗಳು ತುಂಬಿರುವಂತಹ ಸೂಪರ್ ಫುಡ್ ಪಾನೀಯವಾಗಿದೆ ಇದು. ಚಿಯಾ ಬೀಜಗಳು ಒಮೆಗಾ 3 ಕೊಬ್ಬಿನಾಮ್ಲಗಳು ಮತ್ತು ಫೈಬರ್, ಉತ್ಕರ್ಷಣ ನಿರೋಧಕಗಳು ಹಾಗೂ ಸಸ್ಯ ಆಧಾರಿತವಾದ ಪ್ರೋಟೀನ್ಗಳನ್ನ ಹೊಂದಿದೆ ಮತ್ತು ಅದರಿಂದ ಸಮೃದ್ಧವಾಗಿದೆ. ನೀರಿನಲ್ಲಿ ನೆನೆಸಿದಾಗ ಅವು ಜಲ್ ರೂಪದಲ್ಲಿ ಆ ಥರದ ವಿನ್ಯಾಸದಲ್ಲಿ ಮಾರ್ಪಡ್ತವೆ ಮತ್ತು ಹೆಚ್ಚು ಸಮಯ ಹೊಟ್ಟೆಯನ್ನು ತುಂಬಿಸೋಕೆ ಇದು ಸಹಾಯ ಮಾಡುತ್ತೆ. ಬೇಗ ಹಸಿವಾಗೋದಿಲ್ಲ ಹಾಗೂ ಜೀರ್ಣಕ್ರಿಯೆಯಲ್ಲಿ ಕೂಡ ಆರೋಗ್ಯವನ್ನ ಇದು ಬೆಂಬಲಿಸುತ್ತೆ, ಪೌಷ್ಟೀಕರಿಸುತ್ತೆ. ಹೆಚ್ಚು ಮುಖ್ಯವಾಗಿ ಚಿಯಾ ಬೀಜದ ನೀರು ಜಲಸಂಚಯನಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಯಾಕೆಂದ್ರೆ ಜಲ್ ತರಹದ ಸ್ಥಿರತೆ ಇದೆಯಲ್ಲ, ಇದನ್ನ ನೀರನ್ನ ಉಳಿಸಿಕೊಳ್ಳುತ್ತೆ ಮತ್ತು ನಿಧಾನವಾಗಿ ದೇಹಕ್ಕೆ ಈ ನೀರನ್ನ ಬಿಡುಗಡೆ ಮಾಡುತ್ತೆ. ದಿನವಿಡೀ ನಮ್ಮನ್ನ ತಂಪಾಗಿರಬೇಕು, ಉಲ್ಲಾಸದಿಂದ ಇರುವಂತೆ ನೋಡಿಕೊಳ್ಳೋದೇ ಈ ಚಿಯಾ ಸೀಡ್ಸ್. ಇನ್ನು ಬೆಳಗಿನ ಡಿಟಾಕ್ಸ್ ಪಾನೀಯವನ್ನ ಹೇಗೆ ಮಾಡಿಕೊಳ್ಳೋದು? ಬೆಳಗಿನ ಡಿಟಾಕ್ಸ್ ಪಾನೀಯವನ್ನ ಮಾಡಿಕೊಳ್ಳೋದು ಹೇಗೆ? ಖಾಲಿ ಹೊಟ್ಟೆಯಲ್ಲಿ 1 ಲೋಟ ಚಿಯಾ ಸೀಡ್ಸ್ ನ ನೀರನ್ನ ನಾವು ಕುಡಿಬೇಕಾಗತ್ತೆ. ಪ್ರತಿನಿತ್ಯ ಇದನ್ನ ಮಾಡಬಹುದು. 1 ಚಮಚ ಚಿಯಾ ಬೀಜವನ್ನ 1 ಲೋಟ ನೀರಿನಲ್ಲಿ ರಾತ್ರಿ ಇಡೀ ನೆನೆಸಿಡಬೇಕು, ಅಥವಾ ಕನಿಷ್ಠ 30 ನಿಮಿಷಗಳ ಕಾಲನಾರು ನೆನೆಸಿಡೋದು ಬಹಳ ಉತ್ತಮ. ಅದಕ್ಕೆ ಬೆಳಿಗ್ಗೆ 1 ಹಿಂಡಿದಂಥ ತಾಜಾ ನಿಂಬೆ ಅಥವಾ ನಿಂಬೆಯ ರಸ ಯಾವುದನ್ನಾದ್ರೂ ಸೇರಿಸಿ ಪಾನೀಯವನ್ನ ಮಾಡಿಕೊಳ್ಬೇಕು. ಇದನ್ನ ಕುಡಿಯೋದ್ರಿಂದ ಬಾಡಿ ಹೈಡ್ರೇಟ್ ಆಗಿರುತ್ತೆ. ಇದು ಕೇವಲ ಹೈಡ್ರೇಟ್ ಮಾಡೋದು ಅಲ್ಲದೆ ದೇಹದಲ್ಲಿರುವಂತಹ ವಿಷವನ್ನ ಹೊರಹಾಕೋಕೆ ಮತ್ತು ನಮ್ಮ ದೇಹದಲ್ಲಿ ನಡೆಯುವಂತಹ ಚಯಾಪಚಯ ಕ್ರಿಯೆಯನ್ನ ಹೆಚ್ಚಿಸಲು ಇದು ಸಾಧ್ಯ ಮಾಡುತ್ತೆ. ಜೀರ್ಣಾಂಗ ವ್ಯವಸ್ಥೆಯನ್ನ ಸಿದ್ಧಪಡಿಸೋಕೆ ಇದು ಸಹಾಯ ಮಾಡುತ್ತೆ ಚಿಯಾ ಸೀಡ್ಸ್. ಇನ್ನು ಚಿಯಾ ಬೀಜಗಳು ಉತ್ಕರ್ಷಣ ನಿರೋಧಕಗಳಿಂದ ತುಂಬಿರುತ್ತೆ ಮತ್ತು ದೇಹವನ್ನ ಸ್ವತಂತ್ರವಾಗಿ ರಾಡಿಕಲ್ ಹಾನಿಯಿಂದ ರಕ್ಷಿಸಿಕೊಳ್ಳಲು ಈ ಚಿಯಾ ಸೀಡ್ಸ್ ಸಹಾಯ ಮಾಡುತ್ತೆ. ಚಿಯಾ ನಿಂಬೆ ಪಾನೀಯವನ್ನ ಹೇಗೆ ಮಾಡಿಕೊಳ್ಳೋದು ನೋಡಿ. ನೆನೆಸಿದಂತಹ ಚಿಯಾ ಬೀಜಗಳನ್ನ ನೀರು, ಸ್ವಲ್ಪ ತಾಜಾ ನಿಂಬೆ ಅಥವಾ ನಿಂಬೆ ರಸ ಮತ್ತು ಜೇನುತುಪ್ಪ ಅಥವಾ ಮೇಪಲ್ ಸಿರಪ್ನೊಂದಿಗೆ ಬೆರೆಸಬೇಕು. ಸರಿಯಾಗಿ ಬೆರೆಸಿದ ನಂತರ ಹೆಚ್ಚುವರಿ ತಂಪಾಗಿರುವಂತಹ ಪರಿಣಾಮಕ್ಕಾಗಿ ಪುದೀನಾ ಎಲೆಗಳನ್ನು ಸಹ ನಾವಿಲ್ಲಿ ಸೇರಿಸಬಹುದು. ಇದು ದೇಹಕ್ಕೆ ತಂಪು ಕೊಡುತ್ತೆ. ಬೇಸಿಗೆಯ ಮಧ್ಯಾಹ್ನಕ್ಕೆ ಪರಿಪೂರ್ಣವಾದಂತಹ ರಿಫ್ರೆಶರ್ ಡ್ರಿಂಕ್ ಆಗುತ್ತೆ ಇದು. ಇನ್ನು ಸಕ್ಕರೆ, ಸೋಡಾಗಳು, ಕೃತಕ ಪಾನೀಯಗಳು, ಆರ್ಟಿಫಿಷಿಯಲ್ ಡ್ರಿಂಕ್ಸ್ಗಳಿಗಿಂತ ಆರೋಗ್ಯಕರವಾಗಿರುತ್ತೆ ಈ ಚಿಯಾ ಬೀಜದ ಪಾನೀಯ. ಅದಕ್ಕೆ ಇದು ಉತ್ತಮ ಪರ್ಯಾಯವಾಗಿದೆ. ಇವುಗಳನ್ನ ಕುಡಿಯೋದ್ರಿಂದ ಹೆಚ್ಚಿನ ಫೈಬರ್ ಅಂಶವೂ ನಮಗೆ ಸಿಗುತ್ತೆ ಮತ್ತು ನಮ್ಮ ಕರುಳು ಆರೋಗ್ಯಕರವಾಗಿರಲು ಇದು ಸಹಾಯ ಮಾಡುತ್ತೆ. ನಿಯಮಿತವಾಗಿ ಕರುಳಿನ ಚಲನೆಯನ್ನ ಉತ್ತೇಜಿಸುತ್ತೆ ಮತ್ತು ಪ್ರತಿ ಸೇವನೆಗೆ ಸುಮಾರು 4 ರಿಂದ 5 ಗ್ರಾಂ ಸಸ್ಯ ಆಧಾರಿತ ಪ್ರೋಟೀನ್ ಅನ್ನ ಇದು ಹೊಂದಿರುತ್ತೆ. ಸ್ನಾಯುಗಳ ದುರಸ್ತಿಯಾಗಿದ್ರೆ ಅದು ಸರಿ ಹೋಗುತ್ತೆ. ಒಟ್ಟಾರೆ ನಾವು ಉತ್ತಮವಾಗಿ ಇರೋಕೆ ಇದು ಸಹಾಯ ಮಾಡುತ್ತೆ. ಇನ್ನು ಸ್ಮೂತಿ ಬಸ್ಟರ್, ಇದು ನಮ್ಮ ನೆಚ್ಚಿನ ಬೇಸಿಗೆಯ ಸ್ಮೂತಿಗೆ ಚಿಯಾ ಬೀಜಗಳನ್ನು ಸೇರಿಸೋದ್ರಿಂದ ಆಗತ್ತೆ. ನಾವು ಈ ಬೇಸಿಗೆಯಲ್ಲಿ ಮಾವು, ಬಾಳೆಹಣ್ಣು, ಬೇರೆ ಬೇರೆ ಹಣ್ಣುಗಳ ಸ್ಮೂತಿಗಳನ್ನ ಕುಡಿತೀವಿ. ಇದ್ರ ಜೊತೆಗೆ ಮೊಸರು ಹಾಗೂ ತೆಂಗಿನ ನೀರಿನೊಂದಿಗೂ ಸಹ ಈ ಚಿಯಾ ಬೀಜಗಳನ್ನ ಮಿಶ್ರಣ ಮಾಡಿ ಸ್ವೀಕಾರ ಮಾಡಬಹುದು. ಮೊದಲೇ ನೆನೆಸಿದಂತಹ ಚಿಯಾ ಬೀಜಗಳನ್ನು ಸೇರಿಸಿ ಸ್ಮೂತಿಯ ವಿನ್ಯಾಸಕ್ಕೆ ನಮಗೆ ಹೇಗೆ ಬೇಕೋ ಹಾಗೆ ರೂಪಿಸಿಕೊಂಡು ಹೆಚ್ಚು ಅಲ್ಲ ಕಡಿಮೆನೂ ಅಲ್ಲ, ಎಷ್ಟು ಬೇಕೋ ಅಷ್ಟನ್ನು ತೆಗೆದುಕೊಳ್ಳಬಹುದಾಗಿದೆ. ಇನ್ನು ಫೈಬರ್ ಮತ್ತು ಒಮೆಗಾ 3 ಅಂಶವನ್ನ ಇದು ಹೆಚ್ಚು ಹೊಂದಿರುತ್ತೆ. ಹಾಗಾಗಿ ದೇಹದಲ್ಲೂ ಕೂಡ ಹೆಚ್ಚಾಗಿಸುತ್ತೆ. ಹೆಚ್ಚು ಹೊಟ್ಟೆ ತುಂಬಿಸುವಂತಹ ಮತ್ತು ಚೈತನ್ಯದಾಯಕವಾಗಿಸುವಂತಹ ಉಪಹಾರ ಅಥವಾ ವ್ಯಾಯಾಮದ ನಂತರ ಇದು ತಿಂಡಿಗೆ ಬಹಳ ಸೂಕ್ತವಾಗಿದೆ. ಬೇಸಿಗೆಯಲ್ಲಿ ಚಿಯಾ ಬೀಜಗಳನ್ನ ಯಾಕೆ ಹೆಚ್ಚು ಪ್ರಮಾಣದಲ್ಲಿ ಬಳಸಬೇಕು ಅದನ್ನು ಕೂಡ ಹೇಳ್ತೀನಿ ಕೇಳಿ. ನೆನೆಸಿದಂತಹ ಚಿಯಾ ಬೀಜಗಳು ಬೇಸಿಗೆಯಲ್ಲಿ ವಿಶೇಷವಾಗಿ ಪ್ರಯೋಜನಕಾರಿ. ಯಾಕೆ ಅಂದ್ರೆ ಅವು ದೇಹವನ್ನ ತಂಪಾಗಿಡಲು ಮತ್ತು ಚೆನ್ನಾಗಿ ನಮ್ಮನ್ನ ಹೈಡ್ರೀಕರಿಸಿಕೊಳ್ಳಲು ಸಹಾಯ ಮಾಡ್ತವೆ. ನೆನೆಸಿದಾಗ ಚಿಯಾ ಬೀಜಗಳು ಜಲ್ ರೂಪಕ್ಕೆ ಮಾರ್ಪಡ್ತವೆ. ಸೊ ಆ ಜಲ ಲೇಪನ ಇದೆಯಲ್ಲ, ಅದು ದೇಹವನ್ನ ತಂಪಾಗಿಸುತ್ತೆ. ಇದು ನೀರನ್ನ ದೇಹದಲ್ಲಿ ಉಳಿಸಿಕೊಳ್ಳುತ್ತೆ. ದಿನವಿಡೀ ನಿಧಾನವಾಗಿ ಮತ್ತು ಸ್ಥಿರವಾದ ಜಲಸಂಚಯನವನ್ನ ಇದು ಅನುಮತಿಸುತ್ತೆ. ದೇಹವು ಬೆವರಿನ ಮೂಲಕ ದ್ರವಗಳನ್ನ ತ್ವರಿತವಾಗಿ ಕಳೆದುಕೊಳ್ಳುವ
ಕಾಯ್ದುಕೊಳ್ಳುವಂತಹ ಸಂದರ್ಭದಲ್ಲಿ ಚಿಯಾ ಬೀಜಗಳು ಆ ಸಮತೋಲನವನ್ನ ಕಾಯ್ದುಕೊಳ್ಳೋಕೆ ನೆರವಾಗುತ್ತೆ. ಹೆಚ್ಚುವರಿಯಾಗಿ ನೆನೆಸಿದಂತಹ ಚಿಯಾ ಬೀಜಗಳು ಜೀರ್ಣಕ್ರಿಯೆಗೆ ಬಹಳ ಸುಲಭವಾಗಿ ನಡೆಯುವಂತೆ ಬೇಸಿಗೆಯಲ್ಲಿ ನೋಡಿಕೊಳ್ಳುತ್ತೆ. ಇನ್ನು ಸೌಮ್ಯವಾದಂತಹ ಉಲ್ಲಾಸಕರ ಸೇರ್ಪಡೆಯಾಗಿ ಇಡೀ ದಿನಕ್ಕೆ ನಮ್ಮ ಪ್ರತಿನಿತ್ಯಕ್ಕೆ ಒಂದು ಬೆಸ್ಟ್ ಸ್ಮೂತಿ ಅಥವಾ ಬೆಸ್ಟ್ ಪಾನೀಯವಾಗಿ ಇದು ಮಾರ್ಪಡುತ್ತೆ ಮತ್ತು ದೇಹದಲ್ಲಿರುವಂತಹ ಸಕ್ಕರೆ ಏನಿದೆಯಲ್ಲ ಆ ಮಟ್ಟವನ್ನು ಸ್ಥಿರಗೊಳಿಸಲು ಕೂಡ ಮತ್ತು ಇನ್ಸುಲಿನ್ ಸೂಕ್ಷ್ಮತೆಯನ್ನು ನಿವಾರಿಸಲು ಮತ್ತು ಸುಧಾರಿಸಲು ಕೂಡ ಇದು ಸಹಾಯ ಮಾಡುತ್ತೆ. ಚಿಯಾ ಬೀಜಗಳು ನೀರಿನಲ್ಲಿ ಅವುಗಳ ತೂಕಕ್ಕಿಂತ 10-12 ಪಟ್ಟು ಹೆಚ್ಚು ಹೀರಿಕೊಳ್ಳುತ್ತೆ. ನೆನೆಸಿದಾಗ ಅವು ಜೆಲ್ ತರಹದ ಸ್ಥಿರತೆಯನ್ನು ರೂಪಿಸಿಕೊಳ್ಳುತ್ತೆ. ಅದು ಚರ್ಮವನ್ನು ಒಳಗಿನಿಂದ ಹೈಡ್ರೇಟ್ ಮಾಡುತ್ತೆ. ಕ್ಯಾಲ್ಸಿಯಂ, ಮ್ಯಾಗ್ನೇಷಿಯಂ ಮತ್ತು ರಂಜಕದಿಂದ ತುಂಬಿರುವಂತಹ ಇವು ಚಿಯಾ ಸೀಡ್ಸ್ ಬಲವಾದ ಮೂಳೆಗಳು ಮತ್ತು ಹಲ್ಲುಗಳಿಗೂ ಕೂಡ ಅಗತ್ಯವಾದಂತಹ ಖನಿಜಗಳಾಗಿವೆ. ಇಷ್ಟೆಲ್ಲ ಉಪಯುಕ್ತವಾಗಿರುವಂತಹ ಚಿಯಾ ಸೀಡ್ಸ್ನ ಬೇಸಿಗೆಯಲ್ಲಿ ನಾವೆಲ್ಲರೂ ಕೂಡ ನಿಯಮಿತವಾಗಿ ತಪ್ಪದೆ ಬಳಸೋಣ, ಆರೋಗ್ಯಕರವಾಗಿರೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವ ಹೆಲ್ತ್.